ಉದ್ದೇಶ ಗೊತ್ತಾಯಿತು. ಎಂಥ ಸಂಕಷ್ಟದ ಸನ್ನಿವೇಶದಲ್ಲಿ ಸರ್ಕಾರ ಹೆಂಗೆ ಸ್ಪಂದಿಸಿದ್ರೆ ಸೂಕ್ತ ಅನ್ನುವಂಥ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಇದರಲ್ಲಿ ಒಂದು ಇನ್ಪುಟ್ ನನಗೇನು ಸಿಕ್ತು ಅಂದರೆ ಬಂಡವಾಳ ಅಥವಾ ವ್ಯಾವಹಾರಿಕವಾಗೂ ಕೂಡ ಒಂದು ಇಲಾಖೆಯನ್ನು ನೋಡಬೇಕಾಗತ್ತೆ. ಅಂದರೆ ವಿದೇಶದ ಜೊತೆಗೆ ಭಾರತ ಅಥವಾ ವಿದೇಶದ ಜೊತೆಗೆ ಕರ್ನಾಟಕದ ನಂಟು ಅಂದಾಗ ಡೆಫಿನೆಟ್ಲಿ ಅಲ್ಲಿ ಮನಿ ಜನ್ರೇಟ್ ಆಗೋದು ಒಂದು ಸಹಜವಾದಂಥ ಯೋಚನೆ. ಆ ದೃಷ್ಟಿಯಿಂದ ನೋಡೋದಾದರೆ ವ್ಯಾವಹಾರಿಕವಾಗಿ ಕರ್ನಾಟಕದ ಸಂಬಂಧ ಇತರ ರಾಷ್ಟ್ರಗಳೊಂದಿಗಿದ್ದರೆ ಏನು ಲಾಭ? ಕರೆಕ್ಟ್. ನೋಡಿ, ನಾನು ಈಗಾಗಲೇ ಬಹ್ರೇನ್ನಲ್ಲಿ ಬಹ್ರೇನ್ ಇಂಡಿಯಾ ಸೊಸೈಟಿ ಅಂದರೆ ಚೇಂಬರ್ ಆಫ್ ಕಾಮರ್ಸ್, ಅಂದರೆ ಬಿಟ್ವೀನ್ ಬಹ್ರೇನ್ ಆ್ಯಂಡ್ ಇಂಡಿಯಾ ನಡುವೆ ಎಲ್ಲ ವ್ಯವಹಾರ, ಅದು ಕಲ್ಚರ್ ಆಗಿರಲಿ, ಸ್ಪೋರ್ಟ್ಸ್ ಆಗಿರಲಿ, ಬಿಸ್ನೆಸ್ ಆಗಿರಲಿ, ನಾವೊಂದು ಸಂಸ್ಥೆಯಾಗಿ ಕೆಲಸ ಮಾಡ್ತಿದ್ದೀವಿ. ಒಂದು ಇಂಡಿಯಾಕ್ಕೆ ಬಂಡವಾಳ ತರೋದು ಅಥವಾ ಇಂಡಿಯಾದಿಂದ ಬಂಡವಾಳ ಅಲ್ಲಿಗೆ ಬಹ್ರೇನ್ಗೆ ತರಲಿಕ್ಕೆ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಸೊ ನೋಡಿ, ಬೀಯಿಂಗ್ ಅ ಕನ್ನಡಿಗ, ಓಕೆ, ಇವತ್ತು ಬೆಳಿಗ್ಗೆ ನಾವು ಸಿಕ್ಕಾಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಿಗೆ ಸಿಕ್ಕಿದಾಗ ಅವ್ರು ಹೇಳಿದರು, ನಾವು ಇಂಡಿಯಾ ಓನ್ಲಿ ಕನ್ನಡಿಗ ಅಲ್ಲ, ನಾವು ಗ್ಲೋಬಲ್ ನಾವೊಂದು ಪ್ರೊಜೆಕ್ಟ್ ಮಾಡುವ, ಅಂದರೆ ಎಲ್ಲ ಗ್ಲೋಬಲ್ ಇನ್ವೆಸ್ಟರ್ನು ನಾವು ಕರ್ನಾಟಕಕ್ಕೆ ತರುವ ಹಾಗೆ ಮಾಡುವ ಅಂತ. ಹಾಗೆ ನೋಡಿ, ಲಾಸ್ಟ್ ಇಲ್ಲಿ ಕರ್ನಾಟಕ ಇನ್ವೆಸ್ಟ್ ಕರ್ನಾಟಕ ಆಗಿತ್ತು. ಆವಾಗ ನಾನು ಬಹ್ರೇನ್ನಿಂದ ಬಿಸ್ನೆಸ್ ಮ್ಯಾನನ್ನು ಕರ್ಕೊಂಡು ಬಂದು ಪಾರ್ಟಿಸಿಪೇಟ್ ಮಾಡಿದ್ದೆ. ಓಕೆ, ಆವಾಗ ಇಲ್ಲಿ ಯಾವುದಾದ್ರು ಒಂದು ಸಂಸ್ಥೆ ಇರಲಿಲ್ಲ, ಅಂದರೆ NRI ಅಥವಾ ಯಾವುದೊಂದು ಇರಲಿಲ್ಲ. ಆದರೆ ನಾನು ಬಿಕಾಸ್ ಆಫ್ ಕರ್ನಾಟಕದ ಆಗಿದ್ದರಿಂದ ನಾನು ಎಲ್ಲರನ್ನೂ ಕರ್ನಾಟಕಕ್ಕೆ ತಗೊಂಡು ಬಂದು ಎಲ್ಲ ಮಿನಿಸ್ಟ್ರಿ ಮೀಟ್ ಆದೆ. ಆವಾಗ ನಮ್ಮ CM ಅವರು ಉಪಮುಖ್ಯಮಂತ್ರಿ ಆಗಿದ್ದರು. ಅವರು ನಮಗೆ ಸಮಯ ಕೊಟ್ಟರು, ಮಾತಾಡಿದರು. ಇವನ್ ನಾವು ಬಹ್ರೇನ್ದ ಅಂಬಾಸಿಡರ್ನೂ ತರ್ಕೊಂಡು ಬಂದಿದ್ದೇವೆ. ಈಗ ನೋಡಿ, ಈಗ ಒಂದು ಮಿನಿಸ್ಟ್ರಿ ಈಗ ಆಗಿದ್ದರೆ ಎಷ್ಟೊಂದು ಉಪಕಾರ ಆಗಿರ್ಬೋದು. ಅಂದರೆ ನಮಗೆ ಅಲ್ಲಿ ಒಂದು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಇರ್ಬೋದು, ಅಥವಾ ನಮಗೂ ಒಂದು ಕನೆಕ್ಷನ್ ಇರ್ಬೋದು. ಅಂದರೆ ಯಾರ ಹತ್ರ ನಾವು ಮಾತಾಡಬೇಕು, ಯಾರ ಹತ್ರ ನಾವು ಇದನ್ನು ಫರ್ದರ್ ಪ್ರೊಸೀಡ್ ಮಾಡಬೇಕು. ಈಗಾಗಲೇ ನಮ್ಮ ಕೊಲಾಸ್ ಅವರು ಹೇಳಿದಾಗೆ, ಸೊ ಅವರು ಹಿಮ್ಸೆಲ್ಫ್ ಈಸ್ ಅ ಇನ್ವೆಸ್ಟರ್, ಅಂದರೆ ಅವರು ತುಂಬ ಇನ್ವೆಸ್ಟ್ ಮಾಡಿದವರು. ಸೊ ಈ ಥರ ಒಂದು ನಮ್ಮ ಸಚಿವಾಲಯದಲ್ಲಿ ಒಂದು ಸ್ಪೆಷಲಿ ಆಗಿ ಬೈಲ್ಯಾಟ್ರಲ್ ರಿಲೇಷನ್, ಅಂದರೆ ನಾವು ಈಗಾಗಲೇ ಹೇಳಿದಾಗೆ 132 ಕಂಟ್ರಿ, ಅಂದರೆ ಆಲ್ರೆಡಿ ನಾವು ಕಾಂಟ್ಯಾಕ್ಟಲ್ಲಿದ್ದೇವೆ. ಅದು ಎಲ್ಲ ಕಂಟ್ರಿಯವರು ಕನ್ನಡಿಗರು ನಮಗೆ ಕರ್ನಾಟಕಕ್ಕೆ ಒಂದೊಂದು ಅಂಬಾಸಿಡರ್ ಆಗ್ಬೋದು ಅವರು. ವೆರಿ ನೈಸ್ ಪಾಯಿಂಟ್ ನೀವು ಹೇಳಿದ್ರಿ. ಲಾಸ್ಟ್ ಟೈಮ್ ನಾನೇ ಒಬ್ಬ ಇನ್ವೆಸ್ಟರ್ ಕರ್ಕೊ ಬಂದಿದ್ದೆ ಅಂತ. ಅವಾಗ ಸಿಚುವೇಶನ್ ಹೆಂಗೆ ಅನ್ನಿಸ್ತು? ಯಾಕೆ ಬೇಕಿತ್ತು ನನಗೆ ಅಂತ ಏನಾದರೂ ಅನ್ನಿಸ್ತಾ? ಇಲ್ಲ, ಖಂಡಿತ ಇಲ್ಲ. ಯಾಕೆಂದ್ರೆ ಒಂದು ಡಿಪಾರ್ಟ್ಮೆಂಟ್ ಕ್ಲಿಯರೆನ್ಸ್ ತಗೊಂಡ್ರೆ ಇನ್ನೊಂದು ಕಡೆಗೆ ಮೂವ್ ಮಾಡ್ತಾರೆ. ಇಲ್ಲ, ಅಲ್ಲಿ ಆವಾಗ ಎಲ್ಲರೂ ನನಗೆ ಸಮಯ ಕೊಟ್ಟರು. ಆವಾಗ ನಮ್ಮ ಇಂಡಸ್ಟ್ರಿ ಮಿನಿಸ್ಟ್ರಿಗೂ ಸಿಕ್ಕಿದೆ, ಆವಾಗ ನಮ್ಮ ಹೆಲ್ತ್ ಮಿನಿಸ್ಟ್ರಿಗೂ ಸಿಕ್ಕಿದೆ, ಆವಾಗ ನಮ್ಮ ಈವನ್ ಫುಡ್ ಮಿನಿಸ್ಟ್ರಿಗೂ ಸಿಕ್ಕಿದೆ. ಎಲ್ಲರೂ ಸಮಯ ಕೊಟ್ಟರು. ಈವನ್ ಎಜುಕೇಷನ್ ಮಿನಿಸ್ಟ್ರಿಗೂ ಹೋಗಿ ಸಿಕ್ಕಿ ನಾವು ಚರ್ಚೆ ಮಾಡಿದ್ದೆವು. ನಾವು ಯಾವ ಬಿಸ್ನೆಸ್ ನಾವು ಇಲ್ಲಿ ತರ್ಕೊಬೋದು, ಯಾವ ಬಿಸ್ನೆಸ್ ಇಲ್ಲಿಂದ ಅಲ್ಲಿ ತಗೊಂಡು ಹೋಗ್ಬೋದು, ಎಲ್ಲ ಚರ್ಚಿಸಿದೆವು. ಎಲ್ಲ ನಮಗೆ ತುಂಬ ಸಮಯ ಕೊಟ್ಟರು, ಎಲ್ಲ ಮಾಡಿದರು. ಆದರೆ ಕಂಟಿನ್ಯೂಯೇಷನ್ ಫಾಲೋ ಅಪ್ಗೆ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಅದಕ್ಕಿಂತ ಒಂದು ವಿಂಗ್ ಬೇಕೇ ಬೇಕು. ನಂತರ ನಮಗೆ ಈಸಿ ಆಗುತ್ತೆ. ನಾವು ಗೌರ್ಮೆಂಟ್ ಅಲ್ಲ, ಅಂದರೆ ನಮಗೆ ಗೌರ್ಮೆಂಟಿಂದ ಪ್ರತಿ ಒಂದು ಡಿಪಾರ್ಟ್ಮೆಂಟ್ಗೆ ಸಬ್ಜೆಕ್ಟಿಗೆ ಒಂದು ಜನ ಅಲ್ಲಿಂದ ಸ್ಪಂದಿಸಬೇಕು. ಅಂದರೆ ನೀವು ಹೇಳೋ ಮಾತಲ್ಲಿ ನನಗೇನು ಸೆನ್ಸ್ ಆಯಿತು ಅಂತ ಹೇಳಿದ್ರೆ, ಬೀಂಗ ಕನ್ನಡಿಗ ಕರ್ನಾಟಕಕ್ಕೆ ಏನಾದರೂ ಕೊಡಬೇಕು ಅಂತಿದೆ, ಆದರೆ ಅವಕಾಶ ಸರಿಯಾಗಿ ಸಿಗ್ತಾ ಇದೆ. ನೋಡಿ, ಎಲ್ಲ ಕಂಟ್ರಿಯವರು ಒಂದೊಂದು ಕರ್ನಾಟಕಕ್ಕೆ ಅಂಬಾಸಿಡರ್ ಆಗ್ಬೋದು. ಅವರು ಎಲ್ಲರೂ ಕರ್ನಾಟಕಕ್ಕೆ ಬಂಡವಾಳ ತಗೊಂಡು ಬರ್ಬೋದು. ಅಂದರೆ ಕರ್ನಾಟಕವನ್ನು ನಾವು ಇನ್ನೂ ಎಂಪವರ್ ಮಾಡ್ಬೋದು. ಗಾಟ್ ಇಟ್.